ಇಂದು ಯುರೋಪಿನ ಬಹುತೇಕ ಎಲ್ಲಾ ದೇಶಗಳು ಒಟ್ಟಿಗೆ ಸೇರಿ ಒಂದು ವ್ಯವಸ್ಥೆಯಾದ ಯುರೋಪಿಯನ್ ಯೂನಿಯನ್ ಆಗಿವೆ. ಇದು ಸಹಕಾರ, ಸಹಿಷ್ಣುತೆ ಮತ್ತು ಸಾಮೂಹಿಕ ಹಿತಾಸಕ್ತಿಗೆ ಯುರೋಪಿನವರು ತೋರಿಸಿರುವ ಅಪೂರ್ವ ಮಟ್ಟದ ಉದಾಹರಣೆ ಎಂದು ಪರಿಗಣಿಸಲಾಗುತ್ತದೆ. ಈ ಮಟ್ಟವನ್ನು ತಲುಪಲು ಯುರೋಪಿನವರು ಅನೇಕ ವರ್ಷಗಳ ಕಾಲ ಸಂಘರ್ಷಗಳು, ಯುದ್ಧಗಳು, ಸಂಕಷ್ಟಗಳು ಮತ್ತು ಆಘಾತಗಳ ಮೂಲಕ ಸಾಗಿದ್ದು ಕೊನೆಗೆ ಸಾಮಾನ್ಯ ಒಪ್ಪಂದವನ್ನು ಸಾಧಿಸಿದ್ದಾರೆ. ಹೀಗೆ ಯುರೋಪಿಯನ್ ಯೂನಿಯನ್ ರೂಪುಗೊಂಡಿತು. ವಾಸ್ತವವಾಗಿ ಇಂದಿನ ಯುರೋಪಿಯನ್ ಯೂನಿಯನ್ನಲ್ಲಿ ಹೊಸದಾದುದೇನೂ ಇಲ್ಲ. 19ನೇ ಶತಮಾನದ ಕೊನೆಯಲ್ಲಿ ಕೂಡ ಯುರೋಪ್ ಒಂದು ಏಕೀಕೃತ ಪ್ರದೇಶವಾಗಿತ್ತು. ಅರ್ಥಾತ್ ಅದು ಕೂಡ ಯುರೋಪಿಯನ್ ಯೂನಿಯನ್ ಅಂತೆಯೇ ಇತ್ತು. ನಂಬುತ್ತಿಲ್ಲವೇ? ನಾವು ಐತಿಹಾಸಿಕ ವಾಸ್ತವಗಳನ್ನು ನೋಡೋಣ. 20ನೇ ಶತಮಾನದ ಆರಂಭವನ್ನು ತೆಗೆದುಕೊಳ್ಳೋಣ, ವಿಶೇಷವಾಗಿ 1910ನೇ ವರ್ಷವನ್ನು. ಯುರೋಪಿನ ನಕ್ಷೆಯಲ್ಲಿ ಅನೇಕ ರಾಷ್ಟ್ರಗಳು ಚಿತ್ರಿಸಲಾಗಿದೆ, ಆದರೆ ಹೆಚ್ಚಿನ ರಾಷ್ಟ್ರಗಳನ್ನು ಒಂದೇ ವಂಶದ ಸಾಮ್ರಾಟರು ಮತ್ತು ಅರಸರು ಆಡಳಿತ ನಡೆಸುತ್ತಿದ್ದರು. 20ನೇ ಶತಮಾನದ ಆರಂಭದ ಯುರೋಪಿನ ಎಲ್ಲ ರಾಜರೂ ಸಂಬಂಧಿಕರು. ಮಾತ್ರವಲ್ಲ, ಅವರು ಎಲ್ಲರೂ ಜರ್ಮನರು. ರಷ್ಯಾದ ಸಾಮ್ರಾಟ್ ನಿಕೋಲೈ ಎರಡನೇ ಶುದ್ಧ ಜರ್ಮನ್. ಅವನ ಪೂರ್ವಜರಲ್ಲಿ ಯಾರೂ ರಷ್ಯನ್ ಅಲ್ಲ, ಅವರು ಹಲವಾರು ತಲೆಮಾರಿನಿಂದ ಜರ್ಮನರು. ಬ್ರಿಟನ್ನ ಅರಸು ಎಡ್ವರ್ಡ್ ಏಳನೇ ಸ್ಯಾಕ್ಸನ್ ಕೋಬರ್ಗ್ ಗೋತ ವಂಶದ ಜರ್ಮನ್. ಅವನಲ್ಲಿ ಬ್ರಿಟಿಷ್ ರಕ್ತದ ಒಂದು ಹನಿ ಕೂಡ ಇಲ್ಲ. ಬಲ್ಗೇರಿಯಾದ ಚಕ್ರವರ್ತಿ ಫರ್ಡಿನಾಂಡ್ ಮೊದಲನೇ, ಅವನ ತಂದೆ ಕೂಡ ಸ್ಯಾಕ್ಸನ್ ಕೋಬರ್ಗ್ ಗೋತ ವಂಶದ ಜರ್ಮನ್, ತಾಯಿ ಬರ್ಬನ್ ವಂಶದವರು. ಬಲ್ಗೇರಿಯಾದ ಚಕ್ರವರ್ತಿ ಫರ್ಡಿನಾಂಡ್ ಬ್ರಿಟನ್ ಅರಸನ ತೃತೀಯ ಸಹೋದರ. ಸ್ಪೇನ್ನ ಅರಸು ಅಲ್ಫೋನ್ಸೋ 13ನೇ, ಅವನ ತಾಯಿ ಹ್ಯಾಬ್ಸ್ಬರ್ಗ್ ವಂಶದ ಆಸ್ಟ್ರಿಯನ್ ಜರ್ಮನ್. ಇಟಲಿಯ ಅರಸು ವಿಕ್ಟರ್ ಎಮ್ಮಾನ್ಯುಯಲ್ 3ನೇ, ಅವನ ಅಜ್ಜಿಯರಲ್ಲಿ ಒಬ್ಬರು ಆಸ್ಟ್ರಿಯನ್ ಮತ್ತೊಬ್ಬರು ಸ್ಯಾಕ್ಸನ್. ಆಸ್ಟ್ರಿಯನ್ನರು ಕೂಡ ಜರ್ಮನರು. ವಿಕ್ಟರ್ ಎಮ್ಮಾನ್ಯುಯಲ್ ಹ್ಯಾಬ್ಸ್ಬರ್ಗ್ ಮತ್ತು ಬರ್ಬನ್ ವಂಶಗಳಿಗೆ ಸೇರಿದ್ದಾನೆ. ಇವುಗಳು ಪರಸ್ಪರ ಸಂಬಂಧ ಹೊಂದಿವೆ. ಪೋರ್ಚುಗಲ್ನ ಅರಸು ಮನುಯಲ್ ಎರಡನೇ ಕೂಡ ಆಸ್ಟ್ರಿಯನ್, ಹ್ಯಾಬ್ಸ್ಬರ್ಗ್ ಮತ್ತು ಬರ್ಬನ್ ವಂಶಗಳ ಮಿಶ್ರಣದಿಂದ ಬಂದವನು. ಸ್ವೀಡನ್ನ ಅರಸು ಗುಸ್ತಾವ್ 5ನೇ, ಅವನ ತಾಯಿ ಜರ್ಮನಿಯ ವಿಸ್ಬಾಡೆನ್ ಅವರು, ಅವನ ಅಜ್ಜಿ ಜರ್ಮನಿಯ ಸ್ಟುಟ್ಗಾರ್ಟ್ನವರು. ನೆದರ್ಲ್ಯಾಂಡ್ಸ್ನ ರಾಣಿ ವಿಲ್ಹೆಲ್ಮಿನ ಅವಳ ಒಂದು ಅಜ್ಜಿ ರಷ್ಯಾದ ಶುದ್ಧ ಜರ್ಮನ್, ಇನ್ನೊಂದು ಅಜ್ಜಿ ಜರ್ಮನಿಯ ವಿಸ್ಬಾಡೆನ್ ಅವರು. ಸ್ವೀಡನ್ನ ಅರಸು ಗುಸ್ತಾವ್ 5ನೇ ರಾಣಿ ವಿಲ್ಹೆಲ್ಮಿನಾಳ ಮಾವನು. ಬೆಲ್ಜಿಯನ್ನ ಅರಸು ಅಲ್ಬರ್ಟ್ ಮೊದಲನೇ, ಅವನ ತಾಯಿ ಜರ್ಮನ್ ಗೋತ್ರದ ಹೊಹೆಂಜೊಲೆರ್ನ್ನವರು, ಅವಳು ಸಿಗ್ಮಾರೆನ್ ನಗರದಲ್ಲಿ ಹುಟ್ಟಿದಳು. ಇಂದು ಅದು ಜರ್ಮನಿಯ ಬಾಡೆನ್ ವ್ಯೂರ್ಟೆಂಬರ್ಗ್ ಪ್ರದೇಶವಾಗಿದೆ. ರೂಮೇನಿಯಾದ ಅರಸು ಕಾರೋಲ್ ಮೊದಲನೇ, ರೂಮೇನಿಯನ್ ಸಿಂಹಾಸನದಲ್ಲಿ ಆನಿಗೆ ಈ ಹೆಸರು ಸಿಕ್ಕಿತು. ಸರಳವಾಗಿ ಹೇಳುವುದಾದರೆ ಕಾರೋಲ್. ಅವನು ಹೊಹೆಂಜೊಲೆರ್ನ್ ವಂಶದ ಜರ್ಮನ್, ಬೆಲ್ಜಿಯನ್ನ ಜರ್ಮನ್ ಅರಸನ ಮಾವನು. ಗ್ರೀಸ್ನ ಅರಸು ಜಾರ್ಜ್ ಮೊದಲನೇ, ಡೆನ್ಮಾರ್ಕ್ನ ಜರ್ಮನ್ ಅರಸನ ಮಗ, ರಷ್ಯಾದ ಜರ್ಮನ್ ಸಾಮ್ರಾಟನ ಮೊಮ್ಮಗ. ಅವನಿಗೆ ಗ್ರೀಕ್ ಜನರೊಂದಿಗೆ ಯಾವುದೇ ಸಂಬಂಧವೇ ಇಲ್ಲ. ಪ್ರಸಿದ್ಧವಾದ ಫೋಟೋ ಇದು 1910ನೇ ವರ್ಷದಲ್ಲಿ ತೆಗೆದದ್ದು. ಬ್ರಿಟನ್ನ ಅರಸು ಎಡ್ವರ್ಡ್ ಏಳನೆಯವರ ಅಂತ್ಯಕ್ರಿಯೆಗೆ ಅವನ ಸಂಬಂಧಿಕರು ಬಂದಿದ್ದರು. ನಾನು ಮೇಲ್ನೋಟದಲ್ಲಿ ಹೇಳಿದ 9 ಯುರೋಪಿಯನ್ ರಾಜರು, ಅವರು ಎಲ್ಲರೂ ಜರ್ಮನರು, ಎಲ್ಲರೂ ಸಂಬಂಧಿಕರು. ಒಟ್ಟು ಇಡೀ ಯುರೋಪ್ ಜೊತೆಗೆ ರಷ್ಯಾ ಕೂಡ 20ನೇ ಶತಮಾನ ಆರಂಭದಲ್ಲಿ ಜರ್ಮನ್ ವಂಶದ ಒಬ್ಬರ ಆಡಳಿತದಲ್ಲಿದ್ದ ಏಕೈಕ ವ್ಯವಸ್ಥೆಯಾಗಿತ್ತು. ನೀವು ಮಹಾನ್ ಸಾಧನೆಗಳೆಂದು ಹೇಳಿಕೊಳ್ಳುವ ಎಲ್ಲ ಆಧುನಿಕವಾದವುಗಳು ಹಳೆಯ ಕಾಲದಲ್ಲೇ ಮಾಡಲ್ಪಟ್ಟಿದ್ದವು ಮತ್ತು ಅದನ್ನು ಹಲವಾರು ಬಾರಿ ಮಾಡಲಾಗಿತ್ತು. ಹೆಚ್ಚಾಗಿ ಯಾವುದೇ ಹೊಸದಾಗಿ ಏನೂ ನಡೆಯುತ್ತಿಲ್ಲ. ಜರ್ಮನ್ ಆಡಳಿತಗಾರರು ಯುರೋಪನ್ನು ಒಟ್ಟಿಗೆ ಸೇರಿಸಿ ಒಬ್ಬೇ ಒಕ್ಕೂಟವನ್ನಾಗಿ ಮಾಡಿದ್ದು ಈಗಾಗಲೇ 19ನೇ ಶತಮಾನದಲ್ಲೇ. ನಂತರ ಅದು ಪ್ರಥಮ ಮಹಾಯುದ್ಧದಲ್ಲಿ ಮುರಿದು ಹೋಯಿತು. ಮತ್ತೆ ಜರ್ಮನರು ಹೊಸ ಯುರೋಪಿಯನ್ ಒಕ್ಕೂಟವನ್ನು ನಿರ್ಮಿಸಿದರು. 21ನೇ ಶತಮಾನದಲ್ಲಿ ರೂಪುಗೊಂಡ ಆಧುನಿಕ ಒಕ್ಕೂಟವಲ್ಲ, 20ನೇ ಶತಮಾನದ ಮಧ್ಯಭಾಗದಲ್ಲಿಯೇ ಮತ್ತೊಂದು ಒಕ್ಕೂಟವಾಗಿದ್ದ ಯುರೋಪಿಯನ್ ಒಕ್ಕೂಟವಿತ್ತು. ಯಾವುದು ಎಂದು ಊಹಿಸುತ್ತಿದ್ದೀರಾ? ಅದನ್ನು ಕುರಿತು ನಾವು ಮುಂದಿನ ಭಾಗದಲ್ಲಿ ಮಾತನಾಡೋಣ.